ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸ್ಪರ್ಧಾಳು ಮಿತ್ರರೇ, ಇಂದಿನ ಋಗ್ವೇದ ಸ್ಪರ್ಧಾ ಪಾಠ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. KS, KSET, PDO, PSI, B.Ed, D.Ed, TET, KPSC, FDA, SDA, PC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಶ್ನೆ ಪತ್ರಿಕೆಗಳು 1998ರಿಂದ 2025ರವರೆಗೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು, ಪ್ರಶ್ನೆ ಮತ್ತು ಉತ್ತರಗಳನ್ನು ಇಂದಿನ ತರಗತಿಯಲ್ಲಿ ನಾವೆಲ್ಲರೂ ನೋಡೋಣ ಬನ್ನಿ. ವೇದಗಳ ಕಾಲ, ವೈದಿಕ ಸಂಸ್ಕೃತಿ ಮತ್ತು ಆರ್ಯರು. ಪ್ರಶ್ನೆಯನ್ನು ಹೇಳ್ತೀನಿ, 4 ಆಪ್ಷನ್ಸ್ ಇರ್ತಾವೆ, ಆಮೇಲೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ. ಆಪ್ಷನ್ಸ್ ನೋಡಿ: ರಾಮಾಯಣ, ಭಗವದ್ಗೀತೆ, ಮುಂಡಕ ಉಪನಿಷತ್ತು, ಕಠೋಪ ಉಪನಿಷತ್ತು. ಉತ್ತರ ಮುಂಡಕ ಉಪನಿಷತ್ತು. ನೋಡಿ, ಭಾರತದ ಚಿಹ್ನೆಯಲ್ಲಿರ್ತಕ್ಕಂತಹ ಸತ್ಯಮೇವ ಜಯತೆ ಯಾವುದರ ಮೂಲವಾಗಿತ್ತು ಅಂತಂದ್ರೆ ಮುಂಡಕ ಉಪನಿಷತ್ತು. ಎರಡನೇ ಪ್ರಶ್ನೆ, PSI 2014ರಲ್ಲಿ ಕೇಳಿರುವಂಥದ್ದು ಮನುಸ್ಮೃತಿ ವಿವರಿಸುವುದು ಅಂದರೆ ಏನು ಹೇಳ್ತೈತಿ? ಅರ್ಥಶಾಸ್ತ್ರದ ಬಗ್ಗೆ, ರಾಜಕೀಯದ ಬಗ್ಗೆ, ಆಡಳಿತ ಮತ್ತು ಕಾನೂನು. ನೋಡಿ ಉತ್ತರ ಕಾನೂನಿನ ಬಗ್ಗೆ. ಮನುಸ್ಮೃತಿ ಯಾವುದರ ಮೂಲ ಆಗಿತ್ತು ಅಂತಂದ್ರೆ ಕಾನೂನನ್ನು ಹೇಳ್ಕೊಡ್ತತಿ. ಈ ಕೆಳಕಂಡ ಯಾವುದರಲ್ಲಿ ಪ್ರಥಮ ಬಾರಿಗೆ ಜನಪ್ರಿಯ ನ್ಯಾಯಾಲಯಗಳ ಅಸ್ತಿತ್ವದ ಬಗ್ಗೆ ಉಲ್ಲೇಖವಿದೆ? ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ನಾರದ ಸ್ಮೃತಿ, ಕೌಟಿಲ್ಯನ ಅರ್ಥಶಾಸ್ತ್ರ. ಉತ್ತರ ನೋಡಿ ಮನುಸ್ಮೃತಿ. ನೋಡಿ, ಈ ಮನುಸ್ಮೃತಿ ಅನ್ನುವಂಥದ್ದು ಜನಪ್ರಿಯ ನ್ಯಾಯಾಲಯ ಅಸ್ತಿತ್ವದ ಬಗ್ಗೆ ಇದು ಹೇಳಿಕೊಡುತ್ತದೆ. ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳೆಷ್ಟು? 14, 16, 12, 18. ಉತ್ತರ 18. ನೋಡಿ, ನಮ್ಮ ಸಂಪ್ರದಾಯದ ಪ್ರಕಾರ ಮುಖ್ಯವಾದಂತಹ ಪುರಾಣಗಳೆಷ್ಟು? 18. 2013 KSRP PCಯಲ್ಲಿ ಕೇಳಿರುವಂತಹ ಪ್ರಶ್ನೆ: ಈ ಕೆಳಗಿನವರಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು? ವಸಿಷ್ಠ, ವಿಶ್ವಾಮಿತ್ರ, ಇಂದ್ರ, ಪರೀಕ್ಷಿತ. ಉತ್ತರ ವಿಶ್ವಾಮಿತ್ರ. ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು ವಿಶ್ವಾಮಿತ್ರ ಋಷಿಗಳು. ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ಯಾರು ರಚಿಸಿದರು? ಈ ಪ್ರಶ್ನೆಯನ್ನು PC 2006ರಲ್ಲಿ ಕೇಳಿರುವಂಥದ್ದು. ಕೃಪಾಚಾರ್ಯ, ದುರ್ಯೋಧನ, ದ್ರೋಣಾಚಾರ್ಯರು, ಕರ್ಣ. ಉತ್ತರ ದ್ರೋಣಾಚಾರ್ಯರು. ನೋಡಿ, ಕುರುಕ್ಷೇತ್ರ ಯುದ್ಧ ನಡೆದಿರುವಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಏನು ಮಾಡ್ತಾರಪ್ಪ ಅಂದ್ರೆ ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ರಚನೆಯನ್ನು ಮಾಡಿರ್ತಾರೆ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ? ಇದು KSRP PC ಪರೀಕ್ಷೆಯಲ್ಲಿ 2014ರಲ್ಲಿ ಕೇಳಿರುವಂಥದ್ದು. 10, 20, 11, 18. ಉತ್ತರ 18. ನಮ್ಮ ಮಹಾಭಾರತದ ಗ್ರಂಥದಲ್ಲಿ ಒಟ್ಟು ಎಷ್ಟು? 18 ಪರ್ವಗಳಿವೆ. ಮಹಾಭಾರತ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು? 2000ರಲ್ಲಿ PSI ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. 18 ದಿನಗಳು, 1.5 ವರ್ಷಗಳು, 30 ದಿನಗಳು, 8 ದಿನಗಳು. ಉತ್ತರ ನೋಡಿ 18 ದಿನಗಳು. ನಮ್ಮ ಮಹಾಭಾರತ ಯುದ್ಧ ಎಷ್ಟು ದಿನಗಳವರೆಗೆ ನಡೆಯಪ್ಪ ಅಂತಂದ್ರೆ 18 ದಿನಗಳವರೆಗೆ ನಡೆಯಿತು. ಮಹಾಭಾರತದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ? ಇದು PSI ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು 2000ನೇ ಇಸ್ವಿಯಲ್ಲಿ. ಉತ್ತರ ಪ್ರದೇಶ, ಹರಿಯಾಣ, ದೆಹಲಿ, ಪಂಜಾಬ್. ಉತ್ತರ ಹರಿಯಾಣ ಅನ್ನುವಂತಹ ರಾಜ್ಯದಲ್ಲಿ ಮಹಾಭಾರತದಲ್ಲಿ ನಡೆದಿರುವಂಥ ಕುರುಕ್ಷೇತ್ರ ಸ್ಥಳ ಎಲ್ಲೈತಪ್ಪ ಅಂದ್ರೆ ಹರಿಯಾಣದಲ್ಲಿ. ಮಹಾಭಾರತದ ಕೌರವರ ಏಕೈಕ ಸಹೋದರಿ ಯಾರು? 2003ರ ಇಸ್ವಿಯಲ್ಲಿ PSI ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ದ್ರೌಪದಿ, ಕುಶಾಲ, ದುಶ್ಯಾಲ, ಕುಂತಿ. ಉತ್ತರ ದುಶ್ಯಾಲ. ಮಹಾಭಾರತದ ಕೌರವರ ಏಕೈಕ ಸಹೋದರಿ ಯಾರಪ್ಪ ಅಂತಂದ್ರೆ ದುಶ್ಯಾಲ. ಹೌದಾ? 100 ಜನ ಸಹೋದರು, ಒಬ್ಬಳು ಮಾತ್ರ ದುಶ್ಯಾಲ. ಮಹಾಭಾರತದ ಭೀಷ್ಮನ ಪೂರ್ವದ ಹೆಸರು ಏನು ಅಂತ ಕೇಳಿದಾರೆ. ಇದು ಜೈಲ್ ವಾರ್ಡರ್ ಪರೀಕ್ಷೆಯಲ್ಲಿ 2015 ಮತ್ತು PC ಪರೀಕ್ಷೆಯಲ್ಲಿ ಕೂಡ 2010ರಲ್ಲಿ ಕೂಡ ಏನು ಮಾಡಿದಾರೆ, ಈ ಪ್ರಶ್ನೆ ಕೇಳಿದಾರೆ. ದೇವಋತ, ದೇವದತ್ತ, ದೇವಸಿಂಹ, ದೇವವರ್ಮ. ಉತ್ತರ ದೇವಋತ. ಮಹಾಭಾರತದ ಭೀಷ್ಮನ ಪೂರ್ವ ಹೆಸರು ಏನಪ್ಪ ಅಂದ್ರೆ ದೇವಋತ. ಭಗವದ್ಗೀತೆಯು
ಡ್ಯಾಶ್ದ ಭಾಗವಾಗಿದೆ. ಇದು PU ಉಪನ್ಯಾಸಕರ ನೇಮಕಾತಿ ಅನ್ನುವಂತಹ ಪರೀಕ್ಷೆಯಲ್ಲಿ 2011ರಲ್ಲಿ ಕೇಳಿರುವಂಥದ್ದು. ವಿಷ್ಣು ಪುರಾಣ, ಧರ್ಮಶಾಸ್ತ್ರ, ರಾಮಾಯಣ, ಮಹಾಭಾರತ. ನೋಡಿ, ಭಗವದ್ಗೀತೆ ಯಾವುದರ ಒಂದು ಭಾಗವಾಗಿದೆಯಪ್ಪ ಅಂತಂದ್ರೆ ಉತ್ತರ ಮಹಾಭಾರತದ ಭಾಗವಾಗಿದೆ. ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿದೆ? PCIRB ಪರೀಕ್ಷೆಯಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ 2018ರಲ್ಲಿ ಕೇಳಿರುವಂಥದ್ದು ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಪಟ್ಟವ? ಧರ್ಮ, ಯೋಗ, ಕಾನೂನು, ತತ್ವಶಾಸ್ತ್ರ. ಉತ್ತರ ನೋಡಿ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಗುರುವಿನ ಕಾಲುಗಳ ಬಳಿ ಮಲಗುವುದು. ನೋಡಿ, ಇದನ್ನು 2019ರಲ್ಲಿ PC ಪರೀಕ್ಷೆಯಲ್ಲಿ, DR ಪರೀಕ್ಷೆಯಲ್ಲಿ ಇವನ್ನೆಲ್ಲ ಕೇಳಿದಾರೆ. ವೇದಾಂಗಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು. ಹೌದಾ? ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಗುರುವಿನ ಕಾಲುಗಳ ಬಳಿ ಮಲಗುವುದು ಅಂತ. ಉತ್ತರ ನೋಡಿ, ಉಪನಿಷತ್ತುಗಳು ಅಂತ. PC 2016ರಲ್ಲಿ ಏನು ಮಾಡಿದಾರಪ್ಪ? PC ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ, ಉಪನಿಷತ್ತುಗಳು ಪ್ರತಿಪಾದಿಸುವ ತತ್ವಗಳನ್ನು ಹೀಗೆ ಕರೆಯಲಾಗುತ್ತದೆ. ಯಾವುದು? ಅದ್ವೈತ, ವೇದಾಂತ, ಯೋಗ ಮತ್ತು ಸಾಂಖ್ಯ. ಉತ್ತರ ನೋಡಿ, ವೇದಾಂತ. ಉಪನಿಷತ್ತುಗಳು ಪ್ರತಿಪಾದಿಸುವಂಥ ತತ್ವಗಳು ನಾವೇನಂತ ಕರಿತೀವಿ? ವೇದಾಂತ ಅಂತ ಕರಿತೀವಿ. ಉಪನಿಷತ್ತುಗಳು ಏನು ಹೇಳುತ್ತವೆ? PSI 2021ರಲ್ಲಿ PSI ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಏನಪ್ಪ? ಉಪನಿಷತ್ತು ಏನು ಹೇಳ್ತಾವ? ಹಿಂದೂ ತತ್ವಶಾಸ್ತ್ರದ ಮೂಲದ ಬಗ್ಗೆ, ಪ್ರಾಚೀನ ಹಿಂದೂ ಕಾನೂನುಗಳ ಪುಸ್ತಕಗಳ ಬಗ್ಗೆ, ಮನುಷ್ಯನ ಸಾಮಾಜಿಕ ನಡವಳಿಕೆಯ ಪುಸ್ತಕಗಳ ಬಗ್ಗೆ, ದೇವರ ಪ್ರಾರ್ಥನೆಗಳ ಬಗ್ಗೆ. ಉತ್ತರ ನೋಡಿ, ಹಿಂದೂ ತತ್ವಶಾಸ್ತ್ರದ ಮೂಲದ ಬಗ್ಗೆ ಏನು ಮಾಡ್ತಾವೆ? ಉಪನಿಷತ್ತುಗಳು ಹೇಳ್ತಾವ. ಓದುವುದು ಮತ್ತು ವಿಶ್ರಾಂತಿಯು ಈ ಕೆಳಕಂಡ ಒಂದು ಶಬ್ದದ ಸರಿಯಾದ ಅರ್ಥ. ವೇದ, ಪುರಾಣ, ವಚನ, ಉಪನಿಷತ್. ಉತ್ತರ ಉಪನಿಷತ್. ಪತಂಜಲಿ ಯಾವ ಸೂತ್ರಗಳ ಸಂಕಲನವಾಗಿದೆ? 2018ರ PC ಪರೀಕ್ಷೆ ಮತ್ತು IRB ಪರೀಕ್ಷೆಯಲ್ಲಿ ಕೇಳುವಂಥದ್ದು ಪತಂಜಲಿ ಯಾವ ಸೂತ್ರಗಳ ಸಂಕಲನ ಅಂತ ಕೇಳ್ತಾರೆ. ಯೋಗ ಸೂತ್ರದ ಬಗ್ಗೆ, ಬ್ರಹ್ಮ ಸೂತ್ರದ ಬಗ್ಗೆ, ಪಂಚತಂತ್ರದ ಬಗ್ಗೆ, ಆಯುರ್ವೇದದ ಬಗ್ಗೆ. ಉತ್ತರ ಯೋಗ ಸೂತ್ರದ ಬಗ್ಗೆ. ಪತಂಜಲಿ ಯೋಗ ಸೂತ್ರದ ಸಂಕಲನ ಆಗೈತಿ. ಗಾಯತ್ರಿ ಮಂತ್ರ ರಚಿಸಿದವರು ಯಾರು? PC ಮತ್ತು IRB ಪರೀಕ್ಷೆಯಲ್ಲಿ 2018ರಲ್ಲಿ ಕೇಳುವಂಥದ್ದು ವಿಶ್ವಾಮಿತ್ರ, ಇಂದ್ರ, ವಸಿಷ್ಠ, ಪರೀಕ್ಷಿತ. ಉತ್ತರ ವಿಶ್ವಾಮಿತ್ರ. ವಿಶ್ವಾಮಿತ್ರ ಋಷಿಗಳು ಏನು ಮಾಡ್ತಾರೆ? ಗಾಯತ್ರಿ ಮಂತ್ರವನ್ನು ರಚನೆ ಮಾಡಿರ್ತಾರೆ. ಕಾಂಬೋಡಿಯಾದಲ್ಲಿರುವ ಅಂಗಕೋರಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ? ಕಾಳಿ, ಹನುಮಾನ್, ಶಿವ ಮತ್ತು ವಿಷ್ಣು. ನೋಡಿ, ಕಾಂಬೋಡಿಯಾದಲ್ಲಿರ್ತಕ್ಕಂತಹ ಅಂಗಕೋರಟ್ ಅನ್ನುವಂತಹ ಒಂದು ದೇವಾಲಯ, ಪ್ರಸಿದ್ಧ ದೇವಾಲಯ ಯಾವುದಕ್ಕೆ ಸಂಬಂಧಪಟ್ಟಿದಪ್ಪ ಅಂತಂದ್ರೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಿದೆ. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರು? 2020ರ ಇಸ್ವಿಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ PC ಪರೀಕ್ಷೆ ಮತ್ತು KSRP ಪರೀಕ್ಷೆಯಲ್ಲಿ ಕೇಳುವಂಥದ್ದು ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರಾಗಿದ್ದರು? ಕುಲಪತಿ, ವಿಷಪತಿ, ಗ್ರಾಮಿಣಿ, ಗೋಪತಿ. ಉತ್ತರ ಗ್ರಾಮಿಣಿ. ಇವರೇನಾಗಿದ್ದಪ್ಪ ಅಂದ್ರೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರಾಗಿದ್ದರು. 1998ರಲ್ಲಿ PSI ಪರೀಕ್ಷೆಯಲ್ಲಿ ಕೇಳುವಂಥದ್ದು ಕುಂಭಮೇಳವನ್ನು ಪ್ರತಿ ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಅಂದರೆ ಎಷ್ಟು ವರ್ಷಗಳಿಗೊಮ್ಮೆ ಆಚರಣೆಯನ್ನು ಮಾಡ್ತಾರೆ ಕುಂಭಮೇಳವನ್ನು? 12, 3, 5, 6 ಆಪ್ಷನ್ಸ್ ಇವು. ಉತ್ತರ 12 ವರ್ಷಗಳಿಗೊಮ್ಮೆ ಏನು ಮಾಡ್ತಾರೆ? ಕುಂಭಮೇಳವನ್ನು ಆಚರಣೆಯನ್ನು ಮಾಡ್ತಾರೆ. ರಾಮಾಯಣದಲ್ಲಿ ಕ್ಷತ್ರಿಯ ವಂಶವನ್ನು ನಾಶಪಡಿಸಲು ಪಣ ತೊಟ್ಟಿದ್ದ ಪಾತ್ರದ ಹೆಸರೇನು? ನೋಡಿ, 2008ರೊಳಗೆ PSI ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಇದೆ. ರಾಮಾಯಣದಲ್ಲಿ ಕ್ಷತ್ರಿಯ ವಂಶವನ್ನು ನಾಶಪಡಿಸಲು ಪಣ ತೊಟ್ಟುವಂತಹ ಪಾತ್ರದ ಹೆಸರು ಏನಂತ ಕೇಳಿದಾರೆ? ವಾಲಿ, ಕುಂಭಕರ್ಣ, ತಾಟಕ, ಪರಶುರಾಮ. ಉತ್ತರ ಪರಶುರಾಮ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ? ವಿಧಾತ, ಸಭಾ, ಸಮಿತಿ, ಪರಿಷತ್. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ ಅಂತ ಕೇಳಿದಾರ. ಉತ್ತರ ನೋಡಿ, ವಿಧಾತ, ಸಭಾ, ಸಮಿತಿ ಮತ್ತು ಪರಿಷತ್ ಅನ್ನುವಂತಹದ್ದು ಆಪ್ಷನ್ಸ್ ಆದರೆ ಉತ್ತರ ಪರಿಷತ್ತು.